ಪೂರ್ವಿಕಾ ದೊಡ್ಡಬೆರಳ್ಳಿ, ಭೀಮನ ಪಾತ್ರದಲ್ಲಿ ರುಚಿತಾ ದೊಡ್ಡ, ಮಾಯಾ ಕೃಷ್ಣ ಪಾತ್ರದಲ್ಲಿ ಭವ್ಯ ದೊಡ್ಡಬ್ಯಾಡ್ರಳ್ಳಿ, ಕೃಷ್ಣನ ಪಾತ್ರದಲ್ಲಿ ನವ್ಯ ದೊಡ್ಡಬೆರಳ್ಳಿ, ಶಲ್ಯನ ಪಾತ್ರದಲ್ಲಿ ದಿವ್ಯಾ ದೊಡ್ಡಬೆರಳ್ಳಿ, ಅರ್ಜುನ ಪಾತ್ರದಲ್ಲಿ ತೇಜಸ್ ದೊಡ್ಡಬ್ಯಾಡ್ರಳ್ಳಿ, ಶೇಷನ ಪಾತ್ರದಲ್ಲಿ ಪೃಥ್ವಿಕ್ ದೊಡ್ಡಬೆರಳ್ಳಿ, ಕರ್ಣನ ಪಾತ್ರದಲ್ಲಿ ಶ್ರದ್ಧಾ ದೊಡ್ಡಬೆರಳ್ಳಿ, ದುರ್ಯೋಧನನ ಪಾತ್ರದಲ್ಲಿ ದರ್ಶನ್ ದೊಡ್ಡಬ್ಯಾಡ್ರಳ್ಳಿ ಹಾಗೂ ಮದ್ದಾಳೆ ರವೀಂದ್ರ ತಲ್ಕಡ್ ಈ ನಾಟಕದ ಮುಖವೀಣೆ. ಸೋಮಣ್ಣ ಮಂಡ್ಯ. ಕಾಶಿ ಗಂಗೆ ತೀರ್ಥ ಮೋರ ಓಂ ನಮೋ ಹರ ಹರ ಮಹಾದೇವ ನಿಮ್ಮ ಪೂಜೆ ಓಂ ನಮೋ ಹರ ಹರ ದೊಂಡು ಮಾಲೆ ಹಾರಗಾಗಿ ಓಂ ನಮೋ ಹರ ಹರ ಕಾಶಿ ಗಂಗೆ ತೀರ್ಥ ಮೋರ ಓಂ ನಮೋ ಹರ ಹರ ಜೈ 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 ಗಜಮುಖದವಗೆ ಗಣಪಗೆ ಚಲ್ವ ತ್ರಿಜಗವ ಶಿವನ ಪ್ರತಿಯಂತಿರೆ ಗಜಮುಖದವಗೆ ಗಣಪಗೆ ದೇವತಾಗಳ ಕೈಗೆ ತಾಪವ ಹೋಮನೆ ಭಾವೇತೆ ಭಕ್ತರ ಬಲಹೋಮನೆ ರಾಮ ಗಣೋಮನ ಮನದೇಶ ಕೊಡುವ ದೇವನ ನಮಗ ಪ್ರತಿಯಂತಿರೆ ಗಜಮುಖದವಗೆ ಗಣಪಗೆ ಒಳ್ಳೆದೋತವನು ತೆಂಗಿನ ಕಾಯಿ ಕಡಲೆ ಎಳ್ಳೋಗೆ ಕಬ್ಬು ಮೆಲ್ಲು ಮಾಗೆ ಎಳ್ಳೆಯ ಬರೋಜಕ್ಕೆ ಕಳಕಕ್ಕೆ ನೆಲೆಯೋ ಒಳ್ಳೆನ ಗಣಪನ ಪ್ರತಿಯಂತಿರೆ ಗಜಮುಖದವಗೆ ಗಣಪಗೆ ಜೈ 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 ಪ್ರೇಕ್ಷಕ ಮಾನ್ಯರೇ, ನಮ್ಮ ಈ ಪುಟ್ಟ ಆಟದಲ್ಲಿ ಏನಾದರೂ ತಪ್ಪು ಒಪ್ಪುಗಳಿದ್ದರೆ ದಯವಿಟ್ಟು ತಪ್ಪನ್ನು ಮನ್ನಿಸಿ ಒಪ್ಪನ್ನು ಸ್ವೀಕರಿಸಿ ಅರಸಬೇಕು. ನಾವು ಈ ದಿನ ಆಡುವ ಆಟ ಮೂಡಲಪಾಯ ಯಕ್ಷಗಾನ. ಇದನ್ನು ವಿಶಿಷ್ಟ ರೀತಿಯ ಜಾನಪದ ಕಲೆಯಾಗಿದೆ. ಇದನ್ನು ಉಳಿಸಿಕೊಂಡು ಹೋಗುವುದೇ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಮುಂದಿನ ಪ್ರಸಂಗ ಅರ್ಜುನನ ಕಾಳಗ. ಕಲಾವಂತರೇ, ಕಥಾ ಮುಂದುವರಿಸಿ. ಅಯ್ಯೋ ಕರ್ಣ, ವಿಶ್ವನಾಥ, ರಥನಾದ ವೀರರುಗಳೇ, ರೇತನದ ಯುದ್ಧಕ್ಕೆ ಹೋದ ದ್ರೋಣಾಚಾರ್ಯರು ಧರ್ಮರಾಜನನ್ನು ಕೈ ತೆರೆದುಕೊಂಡು ಬರುತ್ತೇವೆಂದು ಹೇಳಿ ಹೋದರಲ್ಲ, ಅವರ ತಂದೆ
ಬೇಕು ಮಾರನ ತಾಡೆದು ನೋಡೋ ಬರುತ್ತಾನೆ ತಾಗೆ ಸಾರೆ ನಾನು ಸೇರೋ ಕಾಳ ಬರಲೋ ಕಾದೆ ಒಬ್ಬರದೇ ಓಲಕ್ಕನೋದು ಅಭಿಮನ್ಯು ನಮ್ಮ ಸಾಜಾತರೆ ಮೊದಲಾದ ವೀರರುಗಳನ್ನೇ ಸಂಹಾರ ಮಾಡಿ ನಮಗೆ ಅಪಜಯವನ್ನು ಉಂಟು ಮಾಡಿದ ದುಃಖವನ್ನು ಹೇಗೆ ಸಹಿಸಬಹುದು ಅಣ್ಣನೇ? ಹರ ಹರ ಹರನ ಕಾರೋಣ ಬೇಡಾದೆ ಬರಿದೆ ಬೇಡಾದೆ ನರನೆ ಕಸದಾಳವೋ ಏ ಪಾರೆ ರಾಮೋಣ ಹೇಳಿದ್ದು ಬಡವರುಗಳೇ, ಶಂಕರನ ಕರುಣೆ ನಮ್ಮ ಮೇಲದಿರುವಾಗ ಏನು ತಾನೇ ಪ್ರಯೋಜನ? ಈ ಭೂದೇವಿ ನಮಗೆ ಶತ್ರುವಾಗಿರುವಾಗ ನಾವು ಬಾಳುವ ಬಗೆ ಹೇಗೆ? ಆ ಶಂಕರ ಮಹಾರಾಜ ದುರ್ಯೋಧನವರಿಗೆ ಈ ದ್ರೋಣಾಚಾರ್ಯರ ಸಾರಥ್ಯ ಮಾಡುವ ನಮಸ್ಕಾರಗಳು. ಎರಡನೇ ಬಹಳ ದುಃಖದಿಂದ ಗುರುಗಳಿಲ್ಲದ ರಥವನ್ನು ಹಿಂತಿರುಗಿಸಿಕೊಂಡು ಬಂದ ವಿಚಾರವನ್ನ ತಿಳಿದುವರಾಗಯ್ಯ ಸಾರಥಿ. ದೊರೆ ರಾಯನ ಸೈನ ಕಂಗರದ ಬ್ರಹ್ಮಾಂಡವ ಕೇಳುವೆನೋ ಅದು ಜನಗೆಯ ಜಿಗೆಯ ಪೋಗೆಗನು ಪರಮಾದಯಾನೆ ಕೇಳೋದ ಮೈಯ ದೊರೆ ರಾಯನ ಸೈಯ ಸ್ವಾಮಿ ಪರಮೇಶ್ವರನೇ, ದ್ರೋಣಾಚಾರ್ಯರ ಮಗನಾದ ಅಶ್ವತ್ಥಾಮನು ಸತ್ತು ಹೋದನೆಂದು ಧರ್ಮರಾಯರು ಸುಳ್ಳು ಮಾತನಾಡಿದರಿಂದ ನಿಜವೆಂದು ಗುರುಗಳು ಭಾವಿಸಿಕೊಂಡು ಮಗನನ್ನು ಹುಡುಕಲು ತಮ್ಮ ದೇಹವನ್ನು ಬಿಟ್ಟು ಪರಲೋಕಕ್ಕೆ ಹೋದರು ಸ್ವಾಮಿ. ಮುಂದೆ ಅಷ್ಟರಲ್ಲಿ ದ್ರುಪದ ರಾಜನ ಮಗನಾದ ದೃಷ್ಟದುಮ್ಯನು ಸಮಯವನ್ನು ನೋಡಿಕೊಂಡಿದ್ದು ಗುರುಗಳ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿದನಯ್ಯ. ಗುರುಗಳು ಸುಳ್ಳು ಮಾತಿದ್ದು ತಿಳಿದ ದ್ರೋಣಾಚಾರ್ಯರು ಪುನಃ ಬಂದು ತಮ್ಮ ದೇಹವನ್ನು ನೋಡಿದಾಗ ನಡೆದಿರುವ ಅನ್ಯಾಯಕ್ಕೆ ಮರುಗಿ ಪ್ರಾಣ ಬಿಟ್ಟರಯ್ಯ. ತುಂಡು ತುಂಡಾದ ದೇಹವು ರಥದಲ್ಲಿರುವುದು ನೋಡುವರಾಗಿ ಹೋಗೋಣ. ಆ ಶಂಕರ, ನಾ ಏನು ಮಾಡಲಿ? ಏನು ಮಾಡಲಿ? ಏನ ಮಾಡಲಿ ನಾನು ಪಾಂಡವರ ತೋದೆ ಪಡೆ ದಾನವಂತಕನವಗೆ ಸಾರಥಿಯಾಗನು ನೋಡಿದರೆ ಪಾಂಡವರು ಕಡು ಪರಾಕ್ರಮಿಗಳು ಗೋಡಿಯೊಳಗೆಳೆಯಾದ ಸೊಬಗಾರೆ ನಮಗೆ ಆ ಶಂಕರ, ಆ ಪಾಂಡವರನ್ನು ಗೆಲ್ಲಬೇಕೆಂದು ಆಸೆಪಟ್ಟರೆ ಶ್ರೀಕೃಷ್ಣನ ಸಹಾಯವು ಅವರಿಗಿರುವುದು. ಅಪಾರವಾದ ಸೈನ್ಯವು ನನ್ನಲ್ಲಿದ್ದರು ಏನು ಕಾಲ ಪ್ರಯೋಜನ? ಆ ಮುತ್ತ
ಎಲ್ಲವೋ ಸೋದದನಿಯೋ. ಏನು ಎಲ್ಲವೂ ಸೋತತನಗೇನು ಮತ್ತೆ ಸಮರಕ್ಕೆ ಏನು ಮತ್ತೆ ಸಮರಕ್ಕೆ ಏನ ಕೇಳಲೆಲ್ಲ ಪುಣ್ಯನೇನು ದೊರೆತಲ್ಲ ಎಲ್ಲವೋ ಸೋದರ ಮಗನಾದ ಪಟ್ಟಣೆ, ಈ ದಿವಸ ನಮ್ಮ ಪುಣ್ಯಕ್ಕೆ ನೀನು ಬಂದಿದ್ದ ನನ್ನ ಪುಣ್ಯ ಹೆಸರಿನ ಜನ ಯುದ್ಧಕ್ಕೆ ನಿಲ್ಲುವನಾಗು. ಎಲ್ಲವೋ ಇಂದ್ರದಲ್ಯ ಬಂದೆಯೇನೋ ಎಂದ್ರತನಯ ಕೊಂದೆ ಭೀಷ್ಮ ಸೋದರ ಎಂದೆಂಬ ಗೆಲ್ಲುವವನ್ನು ಎನ್ನ ಕೊಂದೆ ಸೋರಲ ಓ ಇಂದ್ರನ ಮಗನಾದ ಅರ್ಜುನನೇ, ನಮ್ಮ ಕಡೆ ಇದ್ದ ಮುಪ್ಪಿನ ಮುದುಕರಾದ ಭೀಷ್ಮ ದ್ರೋಣರನ್ನು ಕೊಂದೆನೆಂಬ ಅಹಂಕಾರದಿಂದ ಮೆರೆಯಬೇಡ. ಈ ದಿವಸ ನಿನ್ನ ಗರ್ವವನ್ನು ಅಡಗಿಸುತ್ತೇವೆ. ಯುದ್ಧಕ್ಕೆ ನಿಲ್ಲುವ ನಾವು ಪ್ರಶ್ನವೇ. ಎಲ್ಲಿ ಹೋಗಿ ಹರಗಿದಲವ ಕೊಲ್ಲ ಬೇಡದ ಎಲ್ಲವೋ ಸೋದರ ಮಗನಾದ ಪಟ್ಟಣೆ, ಇಂದ ವಿರಾಟ ನಗರಿಯಲ್ಲಿ ಗೋವುಗಳನ್ನು ಸೆರೆ ಹಿಡಿದುಕೊಂಡಿದ್ದಾಗ ನಾನು ಯುದ್ಧ ಮಾಡಿ ನಿಮ್ಮವರನ್ನೆಲ್ಲ ಹೊಡೆದು ಓಡಿಸುತ್ತಿದ್ದಾಗ ನೀನು ತಲೆ ಮರೆಸಿಕೊಂಡು ಓಡಿ ಹೋಗಿ ಈ ದಿವಸ ನಾಚಿಕೆ ಇಲ್ಲದೆ ಯುದ್ಧಕ್ಕೆ ಬಂದಿರುವ ಪ್ರಶ್ನೆ ಯುದ್ಧಕ್ಕೆ ನಿಲ್ಲುವನಾಗು. ಹೊಗಳಬೇಡ. ಹೊಗಳ ಬೇಡ ನರನು ಹೊಲನ ವೇಷವನ್ನು ಕಡನ್ನ ಕೈದ ಬಂದ ಕಳ್ಳ ಅದಮ ಕೆಲವೋ ಅರ್ಜುನನೇ, ಇಂದ ವಿರಾಟ ನಗರಿಯಲ್ಲಿ ಪುರುಷ ರೂಪವನ್ನು ಮರೆಸಿಕೊಂಡು ಹೆಂಗಸಿನಂತೆ ವೇಷ ಹಾಕಿಕೊಂಡು ಯುದ್ಧಕ್ಕೆ ಬಂದುದಂತ ಹೇಳಿಯಲ್ಲವೇನು? ಬಹಳ ಪರಾಕ್ರಮಶಾಲಿ ಎಂದು ಏಕಬಗಳುತ್ತಿವೆ. ನಿನ್ನ ಮೇಲೆ ಈ ಬಾಣವನ್ನು ಪ್ರಯೋಗಿಸುವೆನು. ನಿನ್ನ ಪ್ರಾಣವನ್ನು ಉಳಿಸಿಕೋ. ಎನಲು ಕೋಟಿ ಸುತನಿ ಮಾತ ಕವಲು ಬಾಣವನ್ನು ಎದೆ ಕವಲು ಬಾಣವನ್ನು ಎದೆ ಎನ ಸುತನೋ ಮೋರ್ಛೆಗೈದ ಮನದೊಡೆದಿದೆ ನೀನು ಉಳಿದ ಬಾಣಕ್ಕೆ ಪ್ರತಿಯಾಗಿ ನನ್ನಲ್ಲಿರುವ ಈ ಕಾಲು ಬಾಣವನ್ನು ಹೂಡುತ್ತಿದ್ದಾನೆ. ತಡೆದುಕೋ. ಅಯ್ಯ ಕರ್ಣನೇ, ಯುದ್ಧಕ್ಕೆ ಹೋದವರು ಬಹಳ ಖಿನ್ನನಾಗಿ ಬರಲು ಕಾರಣವೇನು? ಯುದ್ಧದಲ್ಲಿ ನಿನಗೆ ಉಂಟಾದ ತೊಂದರೆ ಏನು? ಎಲ್ಲ ವಿಚಾರವನ್ನು ತಿಳಿದುವನಾಗಯ್ಯ ಕರ್ಣನೇ. ರಾಯ ಕೇಳುವನಾಗು. ರಾಯ ಕೇಳಯ್ಯ ಬೇಕು ರಾಜೇವ ಕಾರವ ಕಾಯ
ಕೋಲು ಅದೋಳ ಪರಾಕ್ರಮನೋ ಮೇಲ್ಲದೆಯ ತನ್ನ ಕರದೆ ಕೊಟ್ಟರೆ ಮೇಲ್ಲದೆಯ ತನ್ನ ಕರದೆ ಕೊಟ್ಟರೆ ಮಾತದ ಗೆಲುವೆನೆಂದ. ಅಯ್ಯ ಕೌರವೇಶ್ವರನೇ, ನಮ್ಮ ವೀರರುಗಳಲ್ಲಿ ಸಾರಥಿತನವನ್ನು ಬಹಳ ಬುದ್ಧಿವಂತಿಕೆಯಿಂದ ಮಾಡಬೇಕಾದರೆ ಅದು ಶಲ್ಯ ಭೂಪಾಲನು ತಕ್ಕ ಶಕ್ತಿವಂತನಾಗಿರುವುದರಿಂದ ಆತನನ್ನು ನನಗೆ ನೇಮಿಸಿಕೊಟ್ಟರೆ ವೈರಿಗಳಾದ ಪಾಂಡವರನ್ನು ಗೆದ್ದು ನಿಮಗೆ ದೇವನುಂಟು ಮಾಡುತ್ತೇನೆ ಕೌರವನೇ. ಅಲ್ಲ ಕರ್ಣನೆ, ಈ ಸ್ವಲ್ಪ ಕಾರ್ಯಕ್ಕಾಗಿ ನೀನು ಯೋಚಿಸುತ್ತಿರುವೆಯ? ಸಂತೋಷದಿಂದ ನಮ್ಮ ಮಹಾಬಲವಾದ ಶಲ್ಯ ಭೂಪಾಲನನ್ನು ನೆಲಕಾರಕನಾಗಿ ನಿಲ್ಲಿಸಲು ನಾವು ಯುದ್ಧದಲ್ಲಿ ಪಾಂಡವರಂತೆ ಗೆದ್ದು ಜಯವನ್ನುಂಟು ಮಾಡುವ ಭಾರವು ನಿನ್ನನ್ನೇ ಹೊಂದಿರುವುದಿಲ್ಲ ಕರ್ಣನೆ. ಹೋಗೋಣ. ಅವನವರಿಗೆ ನಮಸ್ಕರಿಸುತ್ತೇನೆ. ದುರ್ಯೋಧನ, ಶುಭವಾಗಲಿ ಶುಭವಾಗಲಿ. ದುರ್ಯೋಧನ, ಬಂದ ಕಾರಣವೇನು ಬಂದ ಕಾರಣವೇನು? ಏನಯ್ಯ ಕೋರೋ ಕೋಲ ಕಣಿಬಂದ ಭರವೇದು ನವೆ ನಾವ ಎದೆಯಿರುಳೆನವೇ ಹೋಲಿಸಿದೆನು ಕನಕನು ನಾವೇನು ಕೋಪನವೇನು ಬೇಡ ಅಯ್ಯ ಕೌರವೇಶ್ವರನೇ, ಈ ನಿಶರಾತ್ರಿಯ ಏಕಾಂಗಿಯಾಗಿ ಮುಖವನ್ನ ತಗ್ಗಿಸಿಕೊಂಡು ನನ್ನ ಬಿಡಾರಕ್ಕೆ ಬರಲು ಕಾರಣವೇನು? ನನ್ನಿಂದಾಗಬೇಕಾದ ಕೆಲಸವೇನಿದೆ? ಅದನ್ನ ತಿಳಿಸುವನಾಗಯ್ಯ ಕೌರವನೇ. ಸ್ವಾಮಿ ಮಾವನವರೇ, ಏಳನೇ ದಿನದ ಯುದ್ಧದಲ್ಲಿ ಕರ್ಣನ ನೀವು ಮಡಿದು ಹೋದ ಕಾರಣ ಆತನಿಗೆ ಸರಿಯಾದ ಸಾರಥಿಯು ಬೇಕಾಗಿದ್ದರಿಂದ ನೀವು ದಯಮಾಡಿ ಒಪ್ಪಿಕೊಂಡರೆ ನಿಮ್ಮ ಸಾರಥಿಗಳಿಂದಲೂ ಕರ್ಣ ಸಾಧನೆಯಿಂದಲೂ ಶತ್ರುನ ಜಯಿಸುವುದು ಒಳ್ಳೆಯ ಮಾವನವರೇ. ಏನಂದೆ? ಕೆಲವೋ ಕೌರವನೇ, ಏನು ಹೊಗಳಿದೆ? ನನ್ನ ಪಗಳಿದ್ದೆ ಜಲವ ಕೌರವ ಏನ ಪಗಲಿ ಜಲವ ಕೌರವ ಹಾಳು ಮಾಡಿದೆ ದೂತಗೇನ ಬೇಳೆ ಫಲವೇ ನೇನ ಕೋಳ ಕಲವ ಅಯ್ಯ ಕೌರವೇಶ್ವರನೇ, ಏನು ಹೊಗಳಿದೆ? ಸೂತನ ಮಗನಾದ ಕರ್ಣನಿಗೆ ನಾನು ಸಾರಥಿಯಾಗಬೇಕೆ? ನಿನ್ನ ಯೋಗ್ಯತೆಗೆ ತಕ್ಕ ಮಾತನಾಡುತ್ತಿರುವೆ. ರಾಜನೆಂಬ ಮರ್ಯಾದೆಗಾಗಿ ನಿನ್ನನ್ನು ಬಿಟ್ಟಿರುವೆನು. ಇನ್ಯಾರಾದರೂ ಆಡಿದರೆ ಅವರ ತಲೆಯನ್ನ ಕತ್ತರಿಸಿ ಬಿಡುತ್ತಿದ್ದೆನು. ಬಾಯಿ ಮುಚ್ಚು ನಗು ಕೌರವನೇ. ಮಾವ ಮಾವ ಕೋಪವೋಯಾತ ಕೈಯ ತಾವೇನು ಗಟ್ಟೆ ಮಾತೋ ಕಾಲೇನ ಫಲವೇನಯ್ಯ ಪರರುವ ಪತಿಗೆ ಕಾಯಬೇಕೆನು ತಾರೆ ಅರುಗಲದನು ಕೆಲೆ ಮರುಗದವನೊಬ್ಬ ಪರಲು ಎಂಬುವ ನೋಡಿ ಅರೆಯದವನೆನು ಮಾವ ಕೋಪವೋಯಾತ ಕೈಯ ಸ್ವಾಮಿ ಮಾವನವರೇ, ತಾವು ಇಷ್ಟೊಂದು ಕೋಪ ಮಾಡಿಕೊಳ್ಳಬಹುದೇ? ಮರೆ ಹೋಗಿದವರನ್ನ ಕಾಪಾಡಬೇಕೆಂಬ ಧರ್ಮವನ್ನು ನೀವು ತಿಳಿದಿದ್ದೀರಿ. ಕಷ್ಟಕಾಲದಲ್ಲಿ ಕೈ ಹಿಡಿದು ಕಾಪಾಡಬೇಕು ಮಾವನವರೇ. ಪಾಂಡವರಿಗೆ ಬೆನ್ನಲು ಹೋಗಿ ಶ್ರೀಕೃಷ್ಣ
ಕದವನು ನಾಡೋರಿಗೂ ದೊರೆಯಲಿ ಪರಿಚೇಳೋ ಎಲ್ಲ ಕೊಳ್ಳದೇವ ಈ ದಿವಸ ನನ್ನ ಪುಣ್ಯಕ್ಕೆ ಸರಿಯಾಗಿ ಯಾರ ಬೆಂಬಲವೂ ಇಲ್ಲದೆ ಈ ಅಧಮನಾದ ಭೀಮನು ನನ್ನ ಕೈಗೆ ಸಿಕ್ಕಿರುವನು. ಈತನ ಗರ್ವವನ್ನ ನಾನು ಅಡಗಿಸುತ್ತೇನೆ. ಮರಯ್ಯ ಕೊರಕೋಲ ಕಣಿಯ ತಪ್ಪನೇನು ತೀರಾನೇ ರಣದೊಳಗೆ ಎಲ್ಲ ಬಾಯಿಗೆ ಬಂದ ಗೇಮಗಳ ಬೇಡ. ಈ ದಿನದ ಯುದ್ಧದಲ್ಲಿ ನಿನ್ನ ಆಣೆಬರವನ್ನು ಕಡಿದುಹಾಕುತ್ತೇನೆ. ಯುದ್ಧಕ್ಕೆ ನಿಲ್ಲುವನಾಗು ಭೀಮನೇ. ನರಿ ದ್ರೌಪದಿ ಸೀರೆ ಸೆಳವಗ ತಾರಿ ದ್ರೌಪದಿ ಸೀರೆ ಸೆಳವ ಅಲ್ಲಿ ಎಲ್ಲದ ಗೌರವೋ ಎಲ್ಲಿ ಬಂದನು ಕೋಲ ಪ್ರೇಮನೆನಗೆ ಆ ಭೀಮನೇ, ತುಂಬಿದ ಸಭೆಯಲ್ಲಿ ದ್ರೌಪದಿಯ ಸೀರೆಯನ್ನು ಸೆಳೆಯುವಾಗ ನಿನ್ನ ಪರಾಕ್ರಮವನ್ನು ತೋರಿಸದೆ ಈಗ ನಾಚಿಕೆ ಇಲ್ಲದೆ ನನ್ನ ಸಂಗಡ ಯುದ್ಧಕ್ಕೆ ಬಂದಿರುವೆಯಾ ಮೂಢನೇ? ಭುಜವೇ ಕ್ರಾಮ ತೋರಿ ಎಮ್ಮ ನೀವು ಗೆಲ್ಲಿದೇನು ಗಜಪುರವ ನಾಳೆ ಸಂತಸದೆ ನಿಮ್ಮಗಳ ಮೋಸದಿಂದ ಪಾಂಡವರಾದ ನಮ್ಮಗಳನ್ನು ಗೆದ್ದು ಹಸ್ತಿನಾವತಿಯ ರಾಜ್ಯಭಾರವನ್ನು ಆಳುವರಾಗಿ ಈ ದಿನದ ಯುದ್ಧದಲ್ಲಿ ನಿನ್ನ ತಲೆಯನ್ನು ಕತ್ತರಿಸಿ ನಿನ್ನ ರಕ್ತವನ್ನು ರಣಭೂತಗಳಿಗೆ ಹಚ್ಚುತ್ತೇನೆ. ಯುದ್ಧಕ್ಕೆ ನಿಲ್ಲುವನಾಗು ಇಲ್ಲವಾ ಭೀಮನೇ? ಭುಜವೇ ಅದರ ನಿಮ್ಮಂತ ವೀರರನ್ನು ಕಾಣುತ್ತೇನ ಅದನ್ನ ಸೃಷ್ಟಿ ನೋಡುತ್ತೇನು ಕರಗನಾಗ ಇಲ್ಲವಾ ಗಂಡಾರಾದ ಗಂಡಸುತ್ತಲೇ ಭಿಕ್ಷಾಟನ್ಯ ಪದಿಂದ ಜೀವಿಸುತ್ತಿದ್ದು ನಿಮ್ಮಗಳ ಪರಾಕ್ರಮವನ್ನು ನಾನು ಮೊದಲೇ ತಿಳಿದುಕೊಂಡಿರುವೆನು. ಈ ದಿನದ ಯುದ್ಧದಲ್ಲಿ ನಿನ್ನ ಹಣೆಬರಹವನ್ನು ಕಡಿದುಹಾಕುತ್ತೇನೆ. ಯುದ್ಧಕ್ಕೆ ನಿಲ್ಲುವನಾಗು ಇಲ್ಲವಾ ದುಶ್ಯಾಸನನೇ? ಬಾರ ಬಾರಲೋ ವೀರ ಋಷ್ಯಸ ಸೋರ ನಿನ್ನಯ ಶೌರ್ಯ ಸಾಕಸ ಇಲ್ಲವಾ ದುಶ್ಯಾಸನನೇ? ಇದುವರೆಗೂ ತಲೆಮರೆಸಿಕೊಂಡಿದೆಯಲ್ಲ, ಹಾಗೆ ಎಂಬುದಾಗಿ ಭಾವಿಸಬೇಡ. ಈ ದಿನ ನಿನಗೆ ಕೊನೆ ಕಾಲವನ್ನು ಭಾವಿಸಿಕೊಳ್ಳುವನಾಗು. ಈಗ ನನ್ನ ಮುಷ್ಟಿಯಿಂದ ಒಂದು ಪೆಟ್ಟನ್ನು ಹೊಡೆಯುತ್ತೇನೆ. ಇದರ ಜ್ವಾಲೆಯನ್ನ ತೆಗೆದುಕೊಳ್ಳುವನಾಗು. ಎಲ್ಲವಾ ಭೀಮನೇ, ನೀನು ಮಾಡಿದ ಮುಷ್ಟಿಯ ಪೆಟ್ಟನ್ನು ಸಹಿಸಿಕೊಂಡು ಅದಕ್ಕೆ ಪ್ರತಿಯಾಗಿ ನನ್ನ ಮುಷ್ಟಿಯಿಂದ ಹೊಡೆಯುತ್ತೇನೆ. ಇದರ ಜ್ವಾಲೆಯನ್ನ ತಡೆದುಕೊಳ್ಳುವನಾಗು. ಶಂಕರನೇ, ಧಾತು ಕೆಟ್ಟು ಪ್ರೇಮ ರಕ್ತ ಸೋಪೊಳೆಯ ನೆನದೊಡಲ ಸೋಪೊಳೆಯ ನೆನದೊಡಲ ಪ್ರೀತಿಯಿಂದ ಸ್ಮರಿಸ ರೌದ್ರ ರೋಪನಾದನೋ ಆ ಶಂಕರನೇ, ಈ ದುರುಳ ದುಶ್ಯಾಸನನ್ನು ಸಾಧಿಸಲು ನಿನ್ನ ಶಕ್ತಿಯನ್ನು ಕರುಣಿಸು ದೇವ. ಓಂ ಶಿವಾಯ. ಎಲ್ಲವಾ ದುಶ್ಯಾಸನನೇ, ಮುಷ್ಟಿಯುದ್ಧಕ್ಕೆ ನಿಲ್ಲುವನಾಗು.
ದ್ರೌಪದಿ, ಹೆದರಿಕೊಳ್ಳದೆ ಈ ದುಶ್ಯಾಸನನ್ನ ನೋಡಬೇಡಾಕು. ಈತನ ರಕ್ತದಿಂದ ನಿನ್ನ ಬೆಚ್ಚಿನ ಮುಡಿಯನ್ನು ಕಟ್ಟುತ್ತೇನೆ. ಆ! ಕೊಟ್ಟಿದ್ದ ಮಾಶಿ ನೆರವೇರಿದೆ. ಈಗಲಾದರೂ ಸಂತೋಷ ಪಡಬೇಡಾಕು. ರಥದೊಳಗುರ ಮಣಿಸಿ ಬರುತ್ತಿರಲು ಕರ್ಣನು ಹರಹರ ಇಂತಾಯ್ತನು ತಲೆ ನರನೆ ಕೊಲ್ಲದ ಬಿಡನೆನುತ ದುರುಗವನು ಸಂತೈಸಿ ಕರೆದು ಧನುವಾದಾಗ ರಥವನು ಅರಿಸಿದನ ಕರೆದಳು ಧನುವ ಕಣ್ಣದ ರಥ ಕರೆದನು ತರಗೆ ಜನ ಕರುಣನೆ ತೋಟದ ಕೊನೆಯನ್ನು ಜಗವತಾನೆಂದ. ಸೂತನ ಮಗನಾದ ಬಂದರೆ ಈ ದಿವಸದ ಯುದ್ಧದಲ್ಲಿ ನಿನ್ನ ಗರ್ವವನ್ನು ಅಡಗಿಸಿ ನಿನ್ನ ರಕ್ತ ಮಾಂಸ ಕಂಠಗಳನ್ನು ರಣಭೂತಗಳಿಗೆ ಹಂಚುತ್ತೇನೆ. ಯುದ್ಧಕ್ಕೆ ನಿಲ್ಲುವವರೆಗೂ
ಎಂದ ಸೋಮಿನ ಆಹಾ, ನನ್ನ ಶತ್ರುವಾದ ಅರ್ಜುನನನ್ನು ಸಂಹಾರ ಮಾಡದ ಹೊರತು ನನಗೂ ನನ್ನ ಮಿತ್ರನಾದ ಕೌರವನಿಗೂ ಸಂತೋಷ ಉಂಟಾಗುವುದಿಲ್ಲ. ಆದ್ದರಿಂದ ನನ್ನಲ್ಲಿರುವ ಈ ಸರ್ಪಾಸ್ತ್ರವನ್ನು ಪ್ರಯೋಗಿಸಲು ಧಾನಿಸುವನಾಗು ನಿಧಾನಿಸುವನಾಗು. ಅಯ್ಯ ಕಣ್ಣನೆ, ಈಗ ನೀನು ಹೂಡಿರುವ ಸರ್ಪಾಸ್ತ್ರವು ಅಮೋಘವಾದುದು. ಇದನ್ನ ಜಯಿಸಲು ಪರಮೇಶ್ವರನಿಗೂ ಅಸಾಧ್ಯವಾಗಿರುವುದು. ಆದ್ದರಿಂದ ನನ್ನ ಮಾತನ್ನ ಕೇಳುವನಾಗು. ವೀರ ನಾರಾಯಣನೋ ಸಾರಥೆಯೋ ನಾರಾಯಣಗೆ ಧಾರೋಣೆಯ ತೋವನೋ ಪಾಠ ನೋಡುವೆಗೆ ಅಯ್ಯ ಕಣ್ಣನೆ, ಈಗ ನೀನು ಅರ್ಜುನನ ಕೊರಳಿಗೆ ಸರ್ಪಾಸ್ತ್ರವನ್ನು ಗುರಿಟ್ಟಿರುವೆ. ಆದರೆ ಶ್ರೀಕೃಷ್ಣನು ರಥವನ್ನ ಭೂಮಿಗಿಳಿಸಿ ಆತನನ್ನ ಉಳಿಸಿಕೊಳ್ಳುವನು. ಆದ್ದರಿಂದ ಆ ಗುರಿಯನ್ನ ತಪ್ಪಿಸಿ ಆತನ ಎದೆಗೆ ಗುರಿಯನ್ನ ಹೂಡುವನಾಗು. ಸಾಧ್ಯವಿಲ್ಲ. ಇತ್ತಿಗೆ ಪೂರ್ವ ತೊಳಕೆಲ್ಲ ಜನನಿಗೆ ಇತ್ತಿಗೆ ಪೂರ್ವ ತೊಳಕೆಲ್ಲ ಜನನಿಗೆ ಗೋತ್ರ ಕೋಟೆಯಲ್ಲೋ ದೊಡ್ಡ ಶರವನ ಪರಗೆ ತೊಡಲೆನು ಸತ್ಯವನವ ಮೇಲೆ ಅಯ್ಯ ಶಲ್ಯರಾಜನೇ, ಹಿಂದೆ ನಮ್ಮ ತಾಯಿಗೆ ದೊಡ್ಡ ಬಾಣವನ್ನು ತೊಡುವುದಿಲ್ಲ, ಇದ್ದ ಗುರಿಯನ್ನು ಕೀಳುವುದಿಲ್ಲ ಎಂದು ಪ್ರಮಾಣ ಮಾಡಿರುವ ಕಾರಣ ನಿಮ್ಮ ಮಾತನ್ನು ಕೇಳಲು ಸಾಧ್ಯವಿಲ್ಲಯ್ಯ ಶಲ್ಯ ಭೂಪಾಲನೆ. ಶಿವ ಶಿವ, ನಂಬಿ ಹಿಡಿದರ ನದಿಯ ಮಗ ಹಗೆಯಂಬಿಗಿದ್ದನು ಕಾಯವನು ಮಗನೆಂಬ ನೆವದಲ್ಲಿ ತನುವ ಬಿಟ್ಟನು ಗರುಡಿಯಾಚಾರ್ಯ ಅಂಬು ಬೆಸೆಸನು ಬೇಡಿದಡೆ ನೀನಿಂದು ಅಧಿಗಳದೆ ಮೂವರ ನಂಬಿ ಕೌರವ ಕೆಟ್ಟ ಅಕಟ ಕಟ ಶಿವ ಶಿವ, ಎಲ್ಲವೋ ಕಾರಣವೇ. ಭೀಷ್ಮನು ಶತ್ರು ಪಕ್ಷವನ್ನು ವಹಿಸಿಕೊಂಡು ಸರಳ ಮಂಚದ ಮೇಲೆ ಮಲಗಿಕೊಂಡರು. ದ್ರೋಣಾಚಾರ್ಯರು ಮಗನನ್ನೆಪ್ಪ ಮಾಡಿಕೊಂಡು ಪ್ರಾಣ ಬಿಟ್ಟರು. ಆದರೆ ನೀನು ಸರ್ಪಾಸ್ತ್ರವನ್ನು ಕಳೆದುಕೊಂಡು ಮೋಸ ಮಾಡಿದೆ. ಪಾಪಿಯಾದ ಕಾರಣವೇ, ಇನ್ನು ನಿನಗೆ ಅಧೋಗತಿ ಉಂಟಾಗುವುದು. ಎಲ್ಲವೋ ಕಾರಣವೇ, ನನ್ನ ಮಾತನ್ನು ಕೇಳಿದ್ರೆ ನನಗೆ ಅವಮಾನ ಮಾಡಿರುವೆ. ನಾನು ನಿನ್ನ ರಥವನ್ನು ಬಿಟ್ಟು ಹೊರಡುತ್ತೇನೆ. ಎಲ್ಲವೋ ಅರ್ಜುನನೇ, ನಿನ್ನ ಮೇಲೆ ಸರ್ಪಾಸ್ತ್ರವನ್ನು ಪ್ರಯೋಗಿಸುವೆನು, ನಿನ್ನ ಪ್ರಾಣವನ್ನು ಉಳಿಸಿಕೋ. ಎಲ್ಲವೋ ಕಾರಣ, ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಬೆಂಬಲವಾಗಿರುವವರೆಗೂ ಈ ಪಾಂಡವರನ್ನು ಏನು ಮಾಡಲು ಸಾಧ್ಯವಿಲ್ಲ. ತಿಳಿದುಕೋ. ಎಲ್ಲವೋ ಕಾರಣ, ಮತ್ತೆ ಪಾರ್ಥ ತ್ವರಿತದಿಂದ ಹತ್ತು ಶರವ ಪಡೆಯಲ ರಕ್ತದೋರ ಸುರಿಯಲನು ಕೇನ ಹೇಳುವೆ ಎಲ್ಲವೋ ಕಾರಣ, ಈ ಕ್ಷಣದಿಂದ ನಿನ್ನ ರಥವನ್ನು ರಾಜ್ಯದ ಕೆಸರಿನಲ್ಲಿ ಮುಳುಗುವಾಗ ಮಾಡುತ್ತೇನೆ. ಇದೇ
ವೇತನಾರೇನೋ ಹೋಗಾನೆ ಹೋಗಲಾರೇನೋ ಜನಪ ಯೋಗೇಶ್ವರ ದೇವಾನಾರೇ ಹರಿ, ಕರ್ಣನ ಪರಿಸ್ಥಿತಿಯನ್ನು ನೋಡಿ ನನಗೆ ವ್ಯಸನ ಉಂಟಾಗಿ ನುಡಿಸನ್ನು ಎತ್ತಲಾರದೆ ಕೈಗಳು ಸೋತು ಹೋಗಿರುವುದಲ್ಲದೆ ಕರ್ಣನ ಮುಖವನ್ನು ನೋಡಿದರೆ ಗಂಡನಾದ ಧರ್ಮರಾಜನ ರೂಪಿನಂತೆ ಕಾಣುತ್ತಾನೆ. ದೇವ, ನನ್ನಿಂದ ಸಾಧ್ಯವಾಗುವುದಿಲ್ಲ. ಪಾರ್ಥ, ಚಿಂದಾದೆಲ್ಲಂಬೋದ ಎಣ್ಣೆಯ ನಂದನನ ಒಂದಾಕರ್ಣನು ದೇವನು ಪರಮ ಭಾವನೆ ಅರ್ಜುನ ಚಕ್ರಯುಗದಲ್ಲಿ ಅಸುಳೆಯಾದ ನಿನ್ನ ಮಗನಾದ ಅಭಿಮನ್ಯುವನ್ನು ಕರುಣೆ ಇಲ್ಲದೆ ಸಂಹಾರ ಮಾಡಿದರು. ಜೂಜಿನಲ್ಲಿ ಇವುಗಳೆಲ್ಲರನ್ನು ಸೋಲುವಂತೆ ಮಾಡಿದರು. ಅಲ್ಲದೆ ನಾನು ರಾಯಭಾರಕ್ಕಾಗಿ ಹಸ್ತಿನಾವತಿಗೆ ಹೋಗಿದ್ದಾಗ ಸಭೆಯಲ್ಲಿ ಅಕ್ಕದಿಂದ ನನ್ನನ್ನು ಬಂಧಿಸುವ ಏರ್ಪಾಡು ಮಾಡಿದರು. ಇಂಥ ಕರ್ಣನ ಮೇಲೆ ನಿನಗೆ ಪ್ರೀತಿ ಉಂಟಾಯಿತೆ? ಯುದ್ಧ ಮಾಡಲು ನಿನ್ನಿಂದ ಆಗದಿದ್ದರೆ ಭೀಮಾದಿಗಳಿಂದಲಾದರೂ ಯುದ್ಧ ಮಾಡಿಸುವೆನು. ನಿನ್ನ ಅಜ್ಞಾನವನ್ನ ತೊಲಗಿಸುವನಾಗು. ದೇವ, ನನ್ನನ್ನು ಕ್ಷಮಿಸು. ಕ್ಷತ್ರಿಯನಾದ ನಾನು ಈಗಲೇ ಕರ್ಣನ ಮೇಲೆ ಬಾಣ ಪ್ರಯೋಗ ಮಾಡುವೆನು. ಬ್ರದರ್ ಕುತ್ಕೊಳ್ಳಿ, ಸ್ವಲ್ಪ ಕುತ್ಕೊಳ್ಳಿ ಬ್ರದರ್. ಏನು ಮಾಡಿದೆ ಪಾರ್ಥ ಯೋಧನ ನೀತಿಯನ್ನು ತಿಳಿದವನಾಗಿ ಏನು ಮಾಡಿದೆ ಪಾರ್ಥ ಯುದ್ಧದ ನೀತಿಯನ್ನು ತಿಳಿದವನಾಗಿ ಮೂರು ಲೋಕದ ಗಂಡನೆನಿಸಿಕೊಂಡ ವೀರನಿಗೆ ಇದು ತರವೇ ಧಿಕ್ಕಾರ ಧಿಕ್ಕಾರ ನಿನ್ನ ಕಲಿತನಗೆ ಅರ್ಜುನ, ನಾನು ನಿನ್ನನ್ನು ಕೇಳಿಕೊಂಡರು ಧರ್ಮವನ್ನೇ ದೂರ ಮಾಡಿ ನನ್ನ ಮೇಲೆ ಬಾಣ ಪ್ರಯೋಗ ಮಾಡಬಹುದೇ? ಇದು ಕ್ಷತ್ರಿಯ ಧರ್ಮವೇ? ನೀನು ಬಿಟ್ಟ ಬಾಣವನ್ನು ಕತ್ತರಿಸಿ ನನ್ನಲ್ಲಿರುವ ಅಸ್ತ್ರವನ್ನು ಪ್ರಯೋಗಿಸುವೆನು. ಅಯ್ಯೋ, ಇದೇನಿದು ಆಶ್ಚರ್ಯ! ದಿವ್ಯಾಸ್ತ್ರದ ಮಂತ್ರಗಳು ನನ್ನ ನೆನಪಿಗೆ ಬರುತ್ತಾ ಇಲ್ಲ. ಹ, ಇದು ಗುರುಶಾಪ, ಗುರುಶಾಪ. ಸುಯೋಧನ, ನೀನು ಈಗಲೇ ಕೆಟ್ಟೆ ಕೆಟ್ಟೆ ಕೆಟ್ಟೆ. ಆ ಆಹಾ, ಅರ್ಜುನನು ಎಷ್ಟೇ ಬಾಣ ಪ್ರಯೋಗ ಮಾಡಿದರೂ ಕರ್ಣನಿಗೆ ಪ್ರಾಣ ಹೋಗುವುದಿಲ್ಲ. ಹಾಗಾಗಿ ಆತನಲ್ಲಿರುವ ಕರ್ಣಕುಂಡಲವನ್ನು ಅಮೃತ ಕಳಶವನ್ನು ಯಾಚಕ ವೃತ್ತಿಯಿಂದ ಪಡೆದುಕೊಳ್ಳಲು ವಿಪ್ರವೇಶದಿಂದ ಆತನ ಸಮೀಪಕ್ಕೆ ಹೋಗುವೆನು.
ರಣಭೂಮಿಯಲ್ಲಿ ಶತ್ರುವಿಗೆ ಎದುರಾಗಿ ನಿಂತು ಯುದ್ಧ ಮಾಡಬೇಕಾದರೆ ಕೇಳಬಹುದೇ ಸ್ವಾಮಿ ವಿಪ್ರೋತ್ತಮರೇ? ಅಯ್ಯ ಕರ್ಣಭೂಪಾಲನೆ, ತ್ಯಾಗವನ್ನು ಮಾಡುವುದಕ್ಕೆ ಏಕ ಸಮಯವು ಎಂದು ಬೇಗ ಬಂದೆನು ನಿನ್ನ ಬಳಿಗೆ. ಅಯ್ಯ ಕರ್ಣಭೂಪಾಲನೆ, ದಾನ ಕೊಡುವ ಧೀರನಿಗೆ ಅರಮನೆಯಾದರೇನು ರಣಭೂಮಿಯಾದರೇನು, ದಾನ ಕೇಳುವ ಸಮಯವೆಂದು ನಿನ್ನ ಸಮೀಪಕ್ಕೆ ಬಂದಿರುವೆನು. ಏನಾದರೂ ದಾನ ಕೊಡುವ ನಾಗಯ್ಯ ಕರ್ಣಭೂಪಾಲನೆ. ಸ್ವಾಮಿ ಬ್ರಾಹ್ಮಣೋತ್ತಮರೇ, ಈ ರಣಭೂಮಿಯಲ್ಲಿ ತಮಗೆ ಬೇಕಾದ ಯಾವ ವಸ್ತುವಿದೆ ಅದನ್ನ ಕೇಳಿದರೆ ಶ್ರೀಹರಿಗೆ ಅರ್ಪಿತವಾಗುವಂತೆ ಕೊಡುತ್ತೇನೆ. ಕೇಳುವರಾಗಿ ಸ್ವಾಮಿ ವಿಪ್ರೋತ್ತಮರೇ. ಅಯ್ಯ ಕರ್ಣಭೂಪಾಲನೆ, ಕೊಡುವುದಾದರೆ ಕೊಡು ಕಾರಣ ಕುಂಡಲವನ್ನು, ಕೊಡುವುದಾದರೆ ಕೊಡು ಕಾರಣ ಕುಂಡಲವನ್ನು, ಕೊಡೋದಾರೆಯ ನೆರೆದು ಪರವತ್ತನೆ ಕಾವಾಗೆ ಕಪರವೆ ಕುದಿವೆ ಪ್ರಣ ನುಡಿದ. ಅಯ್ಯ ಕರ್ಣಭೂಪಾಲನೆ, ನೀನು ದಾನ ಕೊಡುವುದಾದರೆ ನಿನ್ನ ಕಿವಿಯಲ್ಲೇ ಧರಿಸಿರುವ ಕರ್ಣ ಕುಂಡಲಗಳನ್ನು ಒಂದೇ ಮನಸ್ಸಿನಿಂದ ಧಾರೆ ಎರೆದು ಕೊಡುವ ನಾಗಯ್ಯ ಕರ್ಣಭೂಪಾಲನೆ. ಹಾ, ನನ್ನ ಕಿವಿಯಲ್ಲಿರುವ ಕರ್ಣಕುಂಡಲವನ್ನು ಕಾಣಬೇಕಾದರೆ ಅದು ಶ್ರೀಹರಿಗೂ ಮತ್ತು ನನ್ನ ತಂದೆಯಾದ ಸೂರ್ಯದೇವನಿಗೆ ತಿಳಿದಿರುವುದು. ನಿಮ್ಮ ನಿಜವಾದ ಅಂಶವು ನನಗೆ ತಿಳಿಯಿತು. ಆದರೆ ನೀವು ಕೇಳಿದ ವಸ್ತುವನ್ನು ದಾರೆ ಎಳೆದು ಕೊಡಲು ಈ ರಣಭೂಮಿಯಲ್ಲಿ ಪರಿಶುದ್ಧವಾದ ಜಲವೂ ಇಲ್ಲವಲ್ಲ ಎಂದು ಯೋಚಿಸುತ್ತಿರುವೆನು ಸ್ವಾಮಿ ವಿಪ್ರೋತ್ತಮರೇ. ಅಯ್ಯ ಕರ್ಣಭೂಪಾಲನೆ, ಕದನ ಹೋದಯ ಒಳಗೆ ಕಾಸೋದಯ ಜಗದೋ ಧಾರೆಯ ಅಯ್ಯ ಕರ್ಣಭೂಪಾಲನೆ, ಪರಿಶುದ್ಧವಾದ ಜಲವನ್ನು ಈ ರಣಭೂಮಿಯಲ್ಲಿ ಹುಡುಕಬೇಕೆ? ನಿನ್ನ ಹೃದಯದೊಳಗಿಹ ಪವಿತ್ರವಾದ ಅಮೃತ ಕಳಶವನ್ನ ತೆಗೆದು ಧಾರೆಯ ನೆರೆದು ಕೊಡುವ ನಾಗಯ್ಯ ಕರ್ಣಭೂಪಾಲನೆ. ಇದರಿಂದ ನಿನಗೆ ಶಾಶ್ವತವಾದ ಕೀರ್ತಿ ಸಿಗುವುದಯ್ಯ ಕರ್ಣಭೂಪಾಲನೆ. ಹಾ, ಸ್ವಾಮಿ ಬ್ರಾಹ್ಮಣೋತ್ತಮರೇ, ನಿಮ್ಮ ಕಪಟ ನಾಟಕದ ಮಹಿಮೆಯೂ ನನಗೆ ತಿಳಿಯಿತು. ನಿಮ್ಮ ಅಪ್ಪಣೆಯ ಪ್ರಕಾರ ನನ್ನ ಎದೆಯನ್ನು ಸೀಳಿ ಅಮೃತ ಕಳಶದೊಂದಿಗೆ ಕರ್ಣಕುಂಡಲವನ್ನು ದಾರಿ ಎಳೆದು ಕೊಡುತ್ತೇನೆ. ಸ್ವೀಕರಿಸುವರಾಗಿ ಸ್ವಾಮಿ ವಿಪ್ರೋತ್ತಮರೇ. ಸ್ವಾಮಿ ಬ್ರಾಹ್ಮಣೋತ್ತಮರೇ, ನಿಮ್ಮ ದಿವ್ಯ ರೂಪವನ್ನು ತೋರಿಸಿ ಸದ್ಗತಿಯನ್ನು ದಯಪಾಲಿಸಬೇಕು ಸ್ವಾಮಿ. ಹಾಗೇ ಆಗಲಿ ಕರ್ಣ. ಕರ್ಣ,
नासिके नवमौक्तिकं करथलवेणुं करकङ्कणं सर्वाय हरिचन्दनं सुललिते कण्ठे क्षमुक्तावळि गोपस्त्री परिवेष्टितो विजयते गोपाला चूडामणि ಧನ್ಯನಾದೆ. ಧಾರೆಯರೆ ಲಕ್ಷಣ ತರಣಿ ಜಗನಿಜ ರೂಪವು ನಿತ್ಯಾಗುಮ ಹಂಸದಲೇ ಬರುಬಾಣವನೆಂದು ನರನಿಗೆಚ್ಚರಿಕೆ ಬಾಣವನ್ನು ಹೊಡೆಯಲು ತರುಣಿ ಜನ ಶಿರವೋ ನರಗುರುಳೆ ಸುರರು ಮಳೆಗರೆದರಾಗ ಮಗಳಯದು ಬಾಲ ಜಯ ಜಯ ಮಂಗಳ ಗುಣಶೇಲ ಜಯ ಜಯ ಮಂಗಳ ಗುಣಶೇಲ ರಂಗನಾಥ ಮುನೆ ಪೂಂಗಲೆ ಮುನಕ ರಂಗನಾಥ ಮುನೆ ಪೂಂಗಲೆ ಮುನಕ ಲಿಂಗನ ಮಂಗ ಕೈದ ಮುರಾರಿಗೆ ಮಗಳಯದು ಬಾಲ ಜಯ ಜಯ ಮಂಗಳ ಗುಣಶೇಲ ಜಯ ಜಯ ಮಂಗಳ ಗುಣಶೇಲ ಈ ಕಾರ್ಯಕ್ರಮ ನಡೆದಿದೆ. ಪರಮ ಪೂಜ್ಯ ಶ್ರೀಗಳವರು ಎರಡು ಆಶೀರ್ವಚನದ ನುಡಿಗಳನ್ನ ಈ ಮಕ್ಕಳಿಗೆ ಆಡಿ ಅರಸಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ ಪೂಜ್ಯರು. ಸರ್ ಸ್ವಲ್ಪ ಎಲ್ಲ ಹಿಂದೆ ಬಂದು ಮೃತ್ಮಾಲ ಸರ್ ಪ್ಲೀಸ್ ಸರ್ ಹಿಂದೆ ಬನ್ನಿ ಬನ್ನಿ ಸರ್ ಹಿಂದೆ ಬನ್ನಿ ಹಿಂದೆ ಬನ್ನಿ ಹರಿ ಓಂ ತತ್ಸತ್. ನಿಮಗೆ ಭೀಮ ದುರ್ಯೋಧನ ಯುದ್ಧ ಗೊತ್ತಿತ್ತು, ಕೃಷ್ಣಾರ್ಜುನರ ಯುದ್ಧವನ್ನು ನೀವು ಸಾದರಪಡಿಸಿದ್ರಿ. ತುಂಬ ತುಂಬ ಚೆನ್ನಾಗಿದೆ. ಆದಿಚುಂಚನಗಿರಿ ಮೂಡಲ್ಪಾಯ ಯಕ್ಷಗಾನ ಸಂಸ್ಥೆಯನ್ನು ನಮ್ಮ ಕರ್ನಾಟಕ ಸಂಘದ ಜಯಪ್ರಕಾಶ್ ಗೌಡ್ರ ನೇತೃತ್ವದಲ್ಲಿ ಸುಮಾರು 3-4 ವರ್ಷಗಳ ಹಿಂದೆ ಅಸ್ತಿತ್ವಕ್ಕೆ ತಂದಾಗ ಕರಾವಳಿ ಪ್ರದೇಶದ ಯಕ್ಷಗಾನ ಏನಿದೆಯಲ್ಲ ಅದಕ್ಕೂ ಮೂಲದಲ್ಲಿ ಮೂಡಲ್ಪಾಯ ಯಕ್ಷಗಾನ, ಅದು ಪಡವಲ್ಪಾಯ, ಇದು ಮೂಡಲ್ಪಾಯ. ಮೂಡಲ್ಪಾಯ ಯಕ್ಷಗಾನ, ಪಡವಲ್ಪಾಯ ಯಕ್ಷಗಾನ. ಪಡವಲ್ಪಾಯ ಯಕ್ಷಗಾನ ಮಂಗಳೂರು ಭಾಗದಲ್ಲಿ ಏನಿದೆಯಲ್ಲ ಸಾಕಷ್ಟು ರಂಗಸಜ್ಜಿಕೆ, ವಸ್ತ್ರವಿನ್ಯಾಸ ತುಂಬ ಆಕರ್ಷಣೀಯವಾಗಿ ಅವರು ಮಾಡಿಕೊಂಡು ಯಾವ ರೀತಿ ನಮ್ಮ ಮಾಡರ್ನ್ ಹೆಲ್ತ್ ಕೇರ್ ಸಿಸ್ಟಮ್ ಇದೆಯಲ್ಲ, ಆಯುರ್ವೇದಿಕ್ ಹೆಲ್ತ್ ಸಿಸ್ಟಮು ಮತ್ತು ಮಾಡರ್ನ್ ಹೆಲ್ತ್ ಕೇರ್ ಸಿಸ್ಟಮ್, ಮಾಡರ್ನ್ ಹೆಲ್ತ್ ಕೇರ್ ಸಿಸ್ಟಮು ಇನೋವೇಷನ್ಸು, ರಿಸರ್ಚು ಇವೆಲ್ಲವೂ ಕೂಡ ಮೈಗೂಡಿಸ್ಕೊಂಡು ದಷ್ಟಪುಷ್ಟವಾಗಿ ಬೆಳೆದಿದೆಯಲ್ಲ, ಅದೇ ರೀತಿ ನಮ್ಮ ಯಕ್ಷಗಾನವು ಕೂಡ ಚೆನ್ನಾಗಿ ಬೆಳೆದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಯಿತು. ಆದರೆ ನಮ್ಮ ಮೂಡಲ್ಪಾಯ ಯಕ್ಷಗಾನ ಬದಲಾವಣೆಯನ್ನು ಒಪ್ಪಿಕೊಳ್ಳದೇನೆ ಹಾಗೆಯೇ ಹಿಂದೆ ಇದ್ದದ್ರಿಂದ ದಟ್ ವಾಸ್ ಅಬ್ಸಲ್ಯೂಟೆಡ್, ಅದು ಬಹಳಷ್ಟು ಕಡೆಗಳಿಗೆ ಒಳಗಾಗಿತ್ತು. ಒಮ್ಮೆ ನಾವೆಲ್ಲರೂ ಕೂಡ ಕುಳಿತುಕೊಂಡು ನಮ್ಮ ಹಾಕ ರಾಜೇಗೌಡರಿದ್ದರು, ಹಾಕ ರಾಜೇಗೌಡರು, ಜಯಪ್ರಕಾಶ್ ಗೌಡರು, ಇಲ್ಲಿರ್ತಕ್ಕಂಥ ನೀವೆಲ್ಲ ಮಹನೀಯರಿದ್ದೀರಲ್ಲ, ಯಾವ ರೀತಿ ಇದನ್ನು ಬದಲಾಗಿರ್ತಕ್ಕಂಥ ಕಾಲಘಟ್ಟಕ್ಕೆ ಸ್ವಲ್ಪ ಮಟ್ಟಿಗೆ ಅದನ್ನು ಕಾಂಪಿಟೇಟಿವ್ ವರ್ಲ್ಡ್ನಲ್ಲಿ ಇದನ್ನು ಪ್ರೆಸೆಂಟ್ ಮಾಡಬಹುದು ಅಂತ ಒಂದು ಭಾವನೆ ಬಂದಾಗ ಅಲ್ಪ ಸ್ವಲ್ಪ ಅಂದು ಇದ್ದಂಥ ಪ್ಯೂರ್ ಟ್ರೆಡಿಷ್ನಲ್ ಕಾಸ್ಟ್ಯೂಮ್ಸು, ಕಾಸ್ಮೆಟಿಕ್ಸ್ ಇವೆಲ್ಲವನ್ನು ಕೂಡ ಬದಲು ಮಾಡಿಕೊಂಡು ಸ್ವಲ್ಪ ವಿ ಹ್ಯಾವ್ ಕಾಂಪ್ರಮೈಸ್ಡ್. ಆಸ್ ಎ ರಿಸಲ್ಟ್ ಇವತ್ತು ಬದಲಾದ ರೀತಿಯಲ್ಲಿ ನಮ್ಮ ಮೂಡಲ್ಪಾಯ ಒಂದು ಅಸ್ತಿತ್ವಕ್ಕೆ ಬಂದು ಹಲವಾರು ರಂಗಸಜ್ಜಿಕೆಗಳನ್ನು, ಈಗಾಗಲೇ ರಂಗ ಪ್ರದರ್ಶನಗಳನ್ನು ಮಾಡಿದೆ ಬೇರೆ ಬೇರೆ ವಿಚಾರಗಳಲ್ಲಿ. ಈ ದಿನ ನಮ್ಮ ಮಕ್ಕಳು ದೊಡ್ಡಬ್ಯಾಡರಳ್ಳಿ ಮಕ್ಕಳು ಇವತ್ತು ಅದನ್ನು ಕಲಿತು ನೀವೆಲ್ಲರೂ ಕೂಡ ಕಲಿಸಿ ಇಲ್ಲಿಗೆ ಕರ್ಕೊಂಡು ಬಂದು ಸರಿಯಾದ ರೀತಿಯ ಜನಪದ ಲೋಕ ಎಂಬ ಮಹಾನ್ ಸಂಸ್ಥೆಯ ವೇದಿಕೆಯಲ್ಲಿ ಪ್ರದರ್ಶನಗೊಳಿಸಿತ್ತು. ತುಂಬ ತುಂಬ ಸಂತೋಷ ಇದೆ.
ಮಕ್ಕಳು ತುಂಬ ಚೆನ್ನಾಗಿ ಮಾಡಿದಿರಿ, ತುಂಬ ಚೆನ್ನಾಗಿ ಮಾಡಿದಿರಿ. ಐ ಡೋಂಟ್ ಹ್ಯಾವ್ ಮಚ್ ವರ್ಡ್ಸ್ ಹೇಳಲಿಕ್ಕೆ. ತುಂಬ ಚೆನ್ನಾಗಿ ಪ್ರದರ್ಶನ ಮಾಡಿದಿರಿ. ಎಲ್ಲರೂ ಕೂಡ ಕುಳಿತುಕೊಂಡು ತುಂಬ ಎಕ್ಸ್ಪ್ರೆಸ್ ಮಾಡಿದಿರಿ. ಅದರೊಳಗೂ ಕೂಡ ತ್ಯಾಗ ಮಾಡೋ ಸಂದರ್ಭ ಬಂದಾಗ ಆ ವ್ಯಕ್ತಿಯ ಹಿನ್ನೆಲೆ, ಅವನ ಸಾಂಗತ್ಯ, ಸಹವಾಸ, ಅಸೋಸಿಯೇಷನ್ ಇಷ್ಟೇ ಕೆಟ್ಟದಿದ್ರೂ ಕೂಡ ತ್ಯಾಗದ ಸಂದರ್ಭ ಬಂದಾಗ ಎಲ್ಲರ ಮನಸ್ಸನ್ನು ಕೂಡ ಯಾವ ರೀತಿ ತಟ್ಟುತ್ತೆ ಅನ್ನೋದಕ್ಕೆ ಕರ್ಣ ತನ್ನ ಎದೆಯನ್ನು ಬೆರೆದು ಅಮೃತ ಕಲಶದ ಮುಖಾಂತರ ಕರ್ಣಕುಂಡಲಗಳನ್ನು ದಾರಿ ಹೇಳ್ತಿರ್ತಕ್ಕಂಥ ಸಂದರ್ಭ ಬಂದಾಗ ಎಂಥವ್ರಿಗೂ ಕೂಡ ಎದೆ ಮುಟ್ಟುತ್ತೆ, ತಟ್ಟುತ್ತೆ. ತ್ಯಾಗ ನಮ್ಮ ಬದುಕಿನ, ನಮ್ಮ ದೇಶದ ಒಂದು ದೊಡ್ಡ ಶಕ್ತಿ. ನ ಕರ್ಮಣ ನ ಪ್ರಜೆಯ ನ ಧನೇನ ತ್ಯಾಗೇ ನೈಕೆ ಅಮೃತತ್ವ ಮಾನಶ ಅಂತ ಒಂದು ವಿವಿಧ ಮಾತು ಇದೆ. ನ ಕರ್ಮಣ ಬರೀ ಕರ್ಮ ಮಾಡೋದ್ರಿಂದ ಮುಕ್ತಿ ಸಿಗೋದಿಲ್ಲ. ಆಮೇಲೆ ಜನಗಳನ್ನು ಕಟ್ಟೋದ್ರಿಂದನೂ ಕೂಡ ಮುಕ್ತಿ ಸಿಗೋದಿಲ್ಲ. ಹಣವನ್ನು ಸಂಗ್ರಹಿಸೋದ್ರಿಂದನೂ ಕೂಡ ಮುಕ್ತಿ ಸಿಗೋದಿಲ್ಲ. ಅವೆಲ್ಲ ಬೇಕು. ಆದರೆ ಅಂತಿಮವಾಗಿರ್ತಕ್ಕಂಥ ಅಬ್ಸಲ್ಯೂಟ್ ಲಿಬರೇಷನ್ ಅಂತ ಕರಿತೀವಲ್ಲ, ಆತ್ಯಂತಿಕ ಮುಕ್ತಿ ಸಿಗಬೇಕು ಅಂತಂದರೆ ತ್ಯಾಗ ಮಾತ್ರ. ತ್ಯಾಗೇನೈಕೆ ಅಮೃತತ್ವ ಮಾನಶ. ಹಿಂದಿನ ಜನ್ಮದಲ್ಲಿ ಕೃಷ್ಣ ಮಾತು ಕೊಟ್ಟಿದ್ದ ಯಾರಿಗೆ? ಅಂದಿನ ರಾಕ್ಷಸನಿಗೆ. ಅಂದು ಪೂರ್ಣ ಎಲ್ಲವನ್ನು ಕೂಡ ಕಳೆದಾಗ ನನಗೀಗಲೇ ಮುಕ್ತಿ ಕೊಡು ಅಂತ ಕೇಳಿದಾಗ, ಇಲ್ಲ ನಿನಗೀಗ ಮುಕ್ತಿ ಸಿಗೋದಿಲ್ಲ, ಮುಂದೆ ಯುದ್ಧರಂಗದಲ್ಲಿ ನಾನೇ ಬಂದು ನಿನಗೆ ಮುಕ್ತಿಯನ್ನು ಕರುಣಿಸ್ತೇನೆ ಅಂತ ಹಿಂದಿನ ಜನ್ಮದಲ್ಲಿ ಮಾತು ಕೊಟ್ಟಿದ್ನಲ್ಲ, ಅದೇ ರೀತಿಯಾಗಿ ಕರ್ಣಕುಂಡಲಗಳನ್ನು ತೆಗೆದುಕೊಂಡು ಅಮೃತ ಕಳಶ ಎಂಬ ಪರಮ ಪವಿತ್ರವಾಗಿರ್ತಕ್ಕಂಥ ಜಲದ ಮುಖಾಂತರ ಅದನ್ನು ತೆಗೆದುಕೊಂಡು ಮುಕ್ತಿಯನ್ನು ಇಂದಿನ ಜನ್ಮದಲ್ಲಿ ಕೊಟ್ಟ ಮಾತಿಗನುಸಾರವಾಗಿ ಇಂದು ನಮ್ಮ ಕೃಷ್ಣ ಕರ್ಣನಿಗೆ ಮುಕ್ತಿಯನ್ನು ಕೊಟ್ಟಿದ್ದಾನೆ. ಇದೊಂದು ಸಂತೋಷವಾದ ಕ್ಷಣ. ಅದು ನೋವಿನ ಕ್ಷಣದ ರೀತಿಯಲ್ಲಿ ಕಂಡ್ರೂ ಕೂಡ ಆತ್ಯಂತಿಕವಾದ ರೀತಿಯಲ್ಲಿ ನೋಡಿದರೆ ಲಿಬರೇಷನ್ ಅದೊಂಥರ ಬ್ಲಿಸ್. ಇದು ಇಟ್ ಈಸ್ ಎ ರಿಜಾಯ್ಸಿಂಗ್ ಮೂಮೆಂಟ್. ಅದು ನೋವಿನ ಕ್ಷಣದ ರೀತಿಯಲ್ಲಿ ಕಂಡರೂ ಕೂಡ ಪರಮ ಮುಕ್ತಿಯನ್ನು ಪಡೆದಂಥ ಈ ಸಂದರ್ಭ ಕೃಷ್ಣಾರ್ಜುನರ ಕಾಳಗ ಪರಮ ಮುಕ್ತಿಯಲ್ಲಿ ಕೊನೆಗೊಂಡಿದೆ. ತುಂಬ ಸಂತೋಷ. ಅವರು ಹೇಳಿದ್ರು 70 ವರ್ಷ. ಅದಕ್ಕೆ ಅವರು ಹೇಳ್ತಾ ಇದ್ರು, ಏನಪ್ಪ ಆಗಲೇ ಏಜು ಕೂಡ ಫಿಕ್ಸ್ ಮಾಡಿಬಿಟ್ರಿ ಅಂತ. ಕಲೆಗೆ ಏಜ್ ಇಲ್ಲ, ಕಲೆಗೆ ದೇಶಕಾಲದ ಇತಿಮಿತಿ ಇಲ್ಲ. ಅವರು ಹೇಳಿದ ಅರ್ಥ ಏನಂದರೆ, ಇನ್ನು ಮುಂದಿನ 70 ವರ್ಷಗಳ ಕಾಲ ಈ ಕಲೆಯನ್ನು ಈ ಮಕ್ಕಳು ಉಳಿಸಿ ಬೆಳೆಸ್ತಾರೆ ಅಂತ. ಆ ಕಲೆಯನ್ನು ಉಳಿಸಿ ಬೆಳೆಸುವ ಕಾರ್ಯದಲ್ಲಿ ಎಲ್ಲರ ಸಹಕಾರ ಇರಲಿ ಅಂತ ಹೇಳಿ ಇವತ್ತು ಈ ವೇದಿಕೆಯನ್ನು ಕೊಟ್ಟಂಥ ನಮ್ಮ ಜನಪದ ಲೋಕಕ್ಕೆ, ಅಧ್ಯಕ್ಷರಿಗೆ, ಸರ್ವರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಶ್ರೀ. ಪರಮ ಪೂಜ್ಯ ಶ್ರೀಗಳು ಕುಳಿತು ನಮ್ಮ ಹಾಸನ ಶಾಖೆಯ ಶ್ರೀಗಳು ಮತ್ತು ಅನ್ನದಾನೇಶ್ವರ ಶ್ರೀಗಳು ಎಲ್ಲರೂ ಕುಳಿತು ಈ ಮಕ್ಕಳ ಪ್ರದರ್ಶನವನ್ನು ನೋಡಿ ತುಂಬು ಹೃದಯದಿಂದ ಪರಮ ಪೂಜ್ಯರು ಆಶೀರ್ವದಿಸಿದ್ದಾರೆ. ನಿನ್ನೆ ನಮ್ಮ ಆದಿಚುಂಚನಗಿರಿ ಶಾಲೆಯ ಮಕ್ಕಳು ಕರಪಾಲ ಮೇಳವನ್ನ ಇಲ್ಲಿ ನಡೆಸಿಕೊಟ್ರು ಅದ್ಭುತವಾಗಿ. ಹಾಗಾಗಿ ಇಲ್ಲಿಗೆ ಇವತ್ತಿಗೆ ಈ ವಿದ್ಯಾರ್ಥಿ ಜಾನಪದ ಸಮ್ಮೇಳನ ಸಂಪನ್ನ ಆಗಿದೆ. ತಾವೆಲ್ಲರೂ ಕೂಡ ಭಾಗವಹಿಸಿ ಯಶಸ್ವಿಗೊಳಿಸಿದ್ರಿ. ತಮ್ಮೆಲ್ಲರಿಗೂ ಕೂಡ ಕರ್ನಾಟಕ ಜಾನಪದ ಪರಿಷತ್ತಿನ ಪರವಾಗಿ ತುಂಬು ಗೌರವದ ವಂದನೆ, ಅಭಿನಂದನೆಯನ್ನ ಸಲ್ಲಿಸಿ ಜಾನಪದ ಲೋಕದ ಎಲ್ಲ ಕಾರ್ಯಕ್ರಮಗಳಿಗೆ ನಿಮ್ಮ ಸಹಕಾರ ಇರಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ, ಶುಭರಾತ್ರಿ. ಮಾಧ್ಯಮದ ಮಿತ್ರರಿಗೆ